ಸ್ನೇಹಿತರೆ, ಇವತ್ತು 14/2/2026 ನಮ್ಮ ಮನೆ ಬರೀ ಹತ್ರ ವಾರ್ಡ್ ನಂಬರ್ 6 ಭೀಮಸಂದ್ರ ತುಮಕೂರಲ್ಲಿ ಒಂದು ಮೂಕ ಪ್ರಾಣಿ ಅಂದರೆ ಕೋತಿ ನಿನ್ನೆಯಿಂದ ನಮ್ಮ ಮನೆ ಪಕ್ಕದಲ್ಲಿರೋ ನನ್ನ ಫ್ರೆಂಡ್ ಮನೇಲಿ ಸ್ವಲ್ಪ ಏಟಾಗಿತ್ತು. ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಡಬೇಕು ಅಂತೇಳಿ ಅವನ ಕೈಲಾಗಿದ್ದೆಲ್ಲ ಸೇವೆ ಎಲ್ಲ ಮಾಡಿದ್ದ. ನಾವು ಅದನ್ನು ನೋಡಿ ಇಮಿಡಿಯೇಟಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದ್ವಿ. ಕೊನೆಗೆ ಬಜರಂಗ ದಳದ ಒಬ್ಬ ಯುವಕ ಬಂದು ಅದನ್ನು ರೆಸ್ಕ್ಯೂ ಮಾಡೋದ್ರಲ್ಲಿ ಯಶಸ್ವಿ ಆದ್ವಿ. ಸೊ ಅದನ್ನು ಜೋಪಾನವಾಗಿ ಒಂದು ಕಾಟನ್ ಬಾಕ್ಸಲ್ಲಿ ನೀಟಾಗಿ ಅದನ್ನು ಟೇಕ್ ಕೇರ್ ಮಾಡಿಕೊಂಡು ನಾವು ಇಮಿಡಿಯೇಟಾಗಿ ಅದನ್ನು ನೀಟಾಗಿ ತೊಗೊಂಡು ಫಸ್ಟು ನಾವು ನಮ್ಮ ತುಮಕೂರು ಶಿರಾಗೇಟ್ ಬಳಿ ಇರೋಂಥ ಪಶುಪಾಲನಾ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಬಟ್ ಇವತ್ತು ಶನಿವಾರ ಆಗಿದ್ದ ಕಾರಣ ಅದು ಕ್ಲೋಸ್ ಆಗಿತ್ತು. ಸೊ ಅಲ್ಲಿಂದ ನಾವು ತಿರ್ಗಾ ಪುನಃ ಡೈರೆಕ್ಟಾಗಿ ಟೌನಲ್ ಸರ್ಕಲ್, ಕುಣಿಗಲ್ ಸರ್ಕಲ್ ಇರುವಂಥ ಪಶುಪಾಲನಾ ಕೇಂದ್ರಕ್ಕೆ ಬಂದ್ವಿ. ಬಟ್ ಏನಂದರೆ ಒಂದು ಖುಷಿ ವಿಚಾರ, ಅಲ್ಲಿ ಇವತ್ತು ರಜೆ ಇದ್ದರೂ ಕೂಡ ನಮ್ಮ ಅಲ್ಲಿನ ಅಧಿಕಾರಿಯಾದಂತಹ ರೆಡ್ಡಿ ಸರ್ ಅವರು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಬಂದು ಅದಕ್ಕೆ ಚಿಕಿತ್ಸೆಯನ್ನು ನೀಡ್ತಾರೆ. ಇದನ್ನು ಮುಂಜಾಗ್ರತೆಯನ್ನು ವಹಿಸಿದ್ದವರು ಬಜರಂಗ ದಳದ ಜೀವನ್ ಹಾಗೂ ಅವರ ಸಂಗಡಿಗರು. ಸೊ ಇಲ್ಲಿ ಅವರು ಬೇಕಾದಂತಹ ಟ್ರೀಟ್ಮೆಂಟನ್ನು ಕೊಟ್ಟು ಕೊನೆಗೆ ಅದಕ್ಕೆ ಬೇಕಾದ ಟ್ಯಾಬ್ಲೆಟ್ಸು, ಡ್ರಿಪ್ಸು, ಅದಕ್ಕೆ ಬೇಕಾದ ಫುಡ್ಡನ್ನು ಕೊಟ್ಟರು. ಸ್ವಲ್ಪ ಆ್ಯಕ್ಟಿವ್ ಆಯಿತು ಕೋತಿ ಮರಿ. ಸೊ ಕೋತಿ ಮರಿ ಆ್ಯಕ್ಟಿವ್ ಆಗಿದ್ದಾಗ ಅದನ್ನು ನಾವು ಆಚೆ ತೊಗೊಂಡು ಬಂದು ಸ್ವಲ್ಪ ಅದಕ್ಕೆ ಏನಾದ್ರು ತಿನ್ನಿಸ್ಬೇಕು ಅಂತ ಟ್ರೈ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಆಶಾ ಮೇಡಮ್ ಅಂತೇಳಿ ಅವ್ರು ಬಂದು ಅವ್ರ ಕೈಲಾಗಿದ್ದಂತಹ ಒಂದು ಕೆಲವು ಫುಡ್ಸ್ನೆಲ್ಲ ಅವರು ಫಸ್ಟ್ ಅವ್ರು ಬರೋಕ್ಕೂ ಮುಂಚೆನೇ ಅವ್ರು ತೊಗೊಂಡು ಬಂದು ಅದಕ್ಕೆ ಟ್ರೈ ಮಾಡಿದ್ವಿ. ಒನ್ಸ್ ಅದು ನಾವು ಟ್ರೀಟ್ಮೆಂಟ್ ಆಗಿ ಒಂದು 5 ಮಿನಿಟ್ಸಲ್ಲೇ ನಮ್ಮ ಬಜರಂಗಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಸ್ಟಾರ್ಟ್ ಆದ. ಅಂದರೆ ಒಂದು ಸ್ವಲ್ಪ ಅಲ್ಲೇ ಮೋಷನ್ ಮಾಡ್ಕೊತು, ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಸ್ಟಾರ್ಟ್ ಆಯಿತು. ಪ್ಲಸ್ ಏನಂದರೆ ಸ್ವಲ್ಪ ಅದು ಕೂಗಾಟ ಕಿರ್ಚಾಡ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತು. ಸೊ ಅದೇ ಟೈಮಲ್ಲಿ ಆಶಾ ಮೇಡಮು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಬೇಕಾದಂತಹ ಅಧಿಕಾರಿಗಳಿಗೆ ಕಾಲ್ ಮಾಡಿದಾಗ ಅವ್ರು ನಮಗೆ ಒಂದು ಸಜೆಸ್ಟ್ ಕೊಡ್ತಾರೆ. ಕೆಲವರು ನಂಬರ್ಗಳು ಚೇಂಜ್ ಆಗುತ್ತೆ, ಎಲ್ಲ ನಂಬರ್ಗೂ ಮಾಡ್ತೀವಿ. ಯಾಕಂದರೆ ಇವತ್ತು ಶನಿವಾರದಂಥ ಕಾರಣ ಅವರವರ ಕಾರ್ಯದಲ್ಲಿ ಬ್ಯುಸಿ ಇರ್ತಾರೆ ಅಧಿಕಾರಿಗಳು. ಸೊ ನಾವು ಅಲ್ಲೇನು ಮಾಡ್ತೀವಿ, ಆಶಾ ಮೇಡಮ್ ತಂದಂಥ ಕೆಲವು ಊಟದ ಸಾಮಗ್ರಿ ಇರ್ಬೋದು, ತಿನಿಸಿರ್ಬೋದು, ಅದಕ್ಕೆ ತಿನ್ಸೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ನಮ್ಮ ಡಾಕ್ಟರ್ ರೆಡ್ಡಿ ಸರ್ ಸಜೆಷನ್ ಪ್ರಕಾರ ಅದು ತಿನ್ನೋಕ್ಕೆ ಬರಲ್ಲ, ಯಾಕಂದರೆ ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಕಿರುತ್ತದೆ. ಸೊ ಅದು ಸ್ವಲ್ಪ ಒಂದು ಬಾಳೆಹಣ್ಣು ಸ್ವಲ್ಪ ತಿಂತು. ಅದಾದಂಥ ನಂತರ ನಾವು ಅದನ್ನು ತಿರ್ಗಾ ಅದೇ ಕಾಟನ್ ಬಾಕ್ಸಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ರೆಸ್ಕ್ಯೂ ಮಾಡಿ ನಮ್ಮ ಬನಶಂಕರಿ ವೃತ್ತದಲ್ಲಿರೋಂಥ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದೆ, ಸೊ ಇಲ್ಲಿ ನೋಡಿ ನಮ್ಮ ತುಮಕೂರು ಹಾಸ್ಪಿಟ್ಲಲ್ಲಿ ನಾವು ರೆಸ್ಕ್ಯೂ ಮಾಡಿ ಲಾಸ್ಟ್ ಎಲ್ಲ ನೀಟಾಗಿ ಅದನ್ನು ಪ್ಯಾಕ್ ಮಾಡಿಕೊಂಡು ತೊಗೊಂಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬನಶಂಕರಿಲಿರುವಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಇಲ್ಲೇನು ಅನಿಸ್ತಾ ಇದೆ ಅಂದರೆ, ಒಂದು ಮನುಷ್ಯತ್ವಕ್ಕೆ